ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ವ್ಲಾಗಲ್ಲಿ ಕೂಡ ನಮ್ಮ ವೆಯ್ಟ್ ಲಾಸ್ ಜರ್ನಿ ಹೇಗೆ ನಡೀತಾ ಇದೆ, ಜೊತೆಗೆ ಏನೇನು ತಿಂತಾ ಇದ್ದೀವಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಇವತ್ತಿನ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಊಟ ಮಾಡಿದ್ವಿ, ಹಾಗೆ ಏನೇನು ಡಿಟಾಕ್ಸ್ ಡ್ರಿಂಕು ಕುಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವ್ಲಾಗನ್ನು ಶುರು ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ದೊಡ್ಡ ಗ್ಲಾಸಷ್ಟು ಬೆಚ್ಚಗಿರುವಂಥ ನೀರನ್ನು ಕುಡಿದು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಅಂತೂ ಕಂಪಲ್ಸರಿ ಮಾಡ್ತೀವಿ. ವಾಕಿಂಗ್ ಮುಗಿಸ್ಕೊಂಡು ಬಂದು ಇವತ್ತು ಡಿಟಾಕ್ಸ್ ಡ್ರಿಂಕ್ಗೆ ಬೀಟ್ರೂಟ್ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಈ ಬೀಟ್ರೂಟ್ ಜ್ಯೂಸ್ಗೆ ನಾನು ಯಾವುದೇ ರೀತಿಯಾದಂಥ ಉಪ್ಪು, ಖಾರ ಅಥವಾ ಫ್ಲೇವರ್ ಕೊಡುವಂಥ ಯಾವುದೇ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇಲ್ಲ. ಜಸ್ಟ್ ಬೀಟ್ರೂಟನ್ನು ಹಾಕಿ ಅದನ್ನು ಮೊದಲು ನೀರು ಹಾಕದೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಅದು ನುಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ಟ್ರೈನರಲ್ಲಿ ಪೂರ್ತಿಯಾಗಿ ಆ ಜ್ಯೂಸನ್ನು ಶೋಧಿಸ್ತಾ ಇದ್ದೀನಿ. ಶೋಧಿಸಿ ಜ್ಯೂಸನ್ನು ಕುಡಿಬಾರ್ದು ಅಂತ ಕೆಲವರು ಹೇಳ್ತಾರೆ. ಹಾಗಂತ ಇದೇ ರೀತಿ ಚರ್ಟ ಎಲ್ಲ ಇಟ್ಕೊಂಡು ಕುಡಿಯೋದಕ್ಕಂತೂ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಜ್ಯೂಸನ್ನು ನಾನು ಶೋಧಿಸಿನೇ ಕುಡಿತೀನಿ. ಆದರೆ ಆ ಶೋಧಿಸಿರೋವಂಥದ್ದನ್ನು ವೇಸ್ಟ್ ಮಾಡೋದಿಲ್ಲ. ರೊಟ್ಟಿ ಮಾಡುವಾಗ ಅಥವಾ ಇಡ್ಲಿ ಮಾಡುವಾಗ, ಚಪಾತಿ ಮಾಡುವಾಗ ಆ ಹಿಟ್ಟಿನ ಜೊತೆ ಆ ಶೋಧಿಸಿರೋ ಅಂಥ ಚರಟ ಏನು ಉಳಿದಿರುತ್ತಲ್ವ, ರೆಸಿಡ್ಯೂ ಅಂತ ಕರಿತೀವಿ, ಅದನ್ನು ಬೆರೆಸ್ಕೊಂಡು ಇಡ್ಲಿ ಹಿಟ್ಟನ್ನು ಅಥವಾ ದೋಸೆ ಹಿಟ್ಟನ್ನು ಅಥವಾ ಈ ರೀತಿ ರೊಟ್ಟಿ ಹಿಟ್ಟನ್ನು, ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಯೂಸ್ ಮಾಡ್ಕೊತೀನಿ. ನೀವು ಅಷ್ಟೇ, ಅದರಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಡ್ಲಿ, ದೋಸೆ, ಚಪಾತಿ ಅಥವಾ ರೊಟ್ಟಿ ಒಳಗಡೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಮಗೆ ಅದಷ್ಟು ಬೆರೆಸಿದ್ದೀವಿ ಅಂತಲೂ ಗೊತ್ತಾಗೋದಿಲ್ಲ, ಜೊತೆಗೆ ಕಲರ್ಫುಲ್ಲಾಗೂ ಇರುತ್ತೆ. ಈ ಬೀಟ್ರೂಟ್ ಜ್ಯೂಸು ತುಂಬಾ ಸುಲಭವಾಗಿ ಮಾಡ್ಕೊಬೋದು. ನಾನು ಮೊದಲೇ ತೋರಿಸಿರೋ ಹಾಗೆ ಏನೂ ಅದಕ್ಕೆ ಹಾಕಿಲ್ಲ. ಈ ರೀತಿ ಕುಡಿಯೋದು ತುಂಬಾ ಒಳ್ಳೆಯದು. ಬೀಟ್ರೂಟನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಜೊತೆಗೆ ಸ್ಕಿನ್ನು ಗ್ಲೋ ಆಗುತ್ತೆ. ಅಂದರೆ ಸ್ವಲ್ಪ ಬಣ್ಣ ಬರ್ಬೋದು ನೀವು ಡೈಲಿ ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ. ಇನ್ನು ಬೀಟ್ರೂಟು, ಆ್ಯಪಲ್ಲು ಹಾಗೆ ಕ್ಯಾರೆಟನ್ನು ಹಾಕಿ ಮಾಡೋವಂಥ ಜ್ಯೂಸನ್ನು ABC ಜ್ಯೂಸ್ ಅಂತ ಕರೀತಾರೆ. ಆ ಜ್ಯೂಸನ್ನು ಕೂಡ ನೀವು ಮಾಡಿಕೊಂಡು ಕುಡಿಬೋದು. ಅದು ಕೂಡ ನೀವು ಕಂಟಿನ್ಯೂಸ್ ಆಗಿ 15 ಡೇಸ್ ಕುಡಿದ್ರೆ ಮುಖದಲ್ಲಿ ತುಂಬಾ ಗ್ಲೋ ಬರುತ್ತೆ ಅಂತ ಹೇಳ್ತಾರೆ. ಸ್ವಲ್ಪನೂ ಕಹಿ ಆಗೋದಾಗಲಿ ಅಥವಾ ಏನೋ ಕುಡಿತಾ ಇದ್ದೀವಪ್ಪ ಕಷ್ಟಪಟ್ಟು ಕುಡಿಬೇಕು ಅನ್ನೋ ಹಾಗೇನಿರಲ್ಲ. ಆರಾಮಾಗಿ ನೀವು ಬೀಟ್ರೂಟ್ ಜ್ಯೂಸನ್ನು ಕುಡಿಬೋದು. ನಿಮ್ಗೆ ಅಕಸ್ಮಾತ್ ಕುಡಿಯೋದಕ್ಕೆ ಆಗ್ತಾನೇ ಇಲ್ಲ ಅಂತಂದರೆ ಬೇಕಿದ್ರೆ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಅಥವಾ ನಿಂಬೆಹಣ್ಣನ್ನು ಹಾಕ್ಕೊಂಡು ಜ್ಯೂಸನ್ನು ಕುಡಿಬೋದು. ಆದರೆ ಅದರ ಅಗತ್ಯ ಖಂಡಿತವಾಗ್ಲೂ ನಿಮಗೆ ಬರೋದಿಲ್ಲ, ಯಾಕಂದರೆ ಜ್ಯೂಸು ಚೆನ್ನಾಗಿರುತ್ತೆ, ಕೆಟ್ಟದಾಗಂತೂ ಇರೋದಿಲ್ಲ. ಈ ಜ್ಯೂಸನ್ನು ಕುಡಿದಿದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ವರ್ಕೌಟ್ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಾಗತ್ತೆ. ಹಾಗಾಗಿ ಈ ಜ್ಯೂಸ್ ಕುಡಿದಿದ ತಕ್ಷಣ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ಹಾಗೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ತೀನಿ. ಅವನು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನಾನು ಜ್ಯೂಸ್ ಕುಡಿದು ಅರ್ಧ ಗಂಟೆ ಆಗಿರುತ್ತೆ. ಅದಾದ ನಂತರ ನಾನು ಸ್ವಲ್ಪ ಎಕ್ಸಸೈಸ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ಮೊದಲಿಗೆ ವಾರ್ಮಪ್ ಎಕ್ಸಸೈಸನ್ನು ಮಾಡಿ ಆನಂತರ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಮಾಡ್ತೀನಿ. ಆನಂತರ ಮಲ್ಕೊಂಡು ಮಾಡುವಂಥ ಕೆಲವೊಂದು ಆಸನಗಳಿದೆ, ಜೊತೆಗೆ ಎಕ್ಸಸೈಸ್ ಕೂಡ ಇದೆ. ಈ ಎಕ್ಸಸೈಸ್ಗಳು ನಮ್ಮ ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ತುಂಬಾ ಉಪಯೋಗ ಮಾಡುತ್ತೆ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ಬರೀ ಒಂದೇ ಒಂದು ಪಾರ್ಟನ್ನು ಕರಗಿಸೋದಕ್ಕೆ ಮಾತ್ರನೇ ನಾವು ವರ್ಕೌಟನ್ನು ಮಾಡಬಾರ್ದು. ಇಡೀ ಬಾಡಿ ವರ್ಕೌಟ್ ಆಗುವಂಥ ಎಕ್ಸಸೈಸ್ನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಮಾಡುವಾಗ ಹೋಲ್ ಬಾಡಿಗೆ ವರ್ಕೌಟ್ ಆಗೋ ರೀತಿ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ಇವಾಗ ಮಲ್ಕೊಂಡು ಮಾಡೋವಂಥ ಎಕ್ಸಸೈಸ್ ಆಲ್ಮೋಸ್ಟ್ ನಮ್ಮ ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ಮಾಡೋವಂಥ ಎಕ್ಸಸೈಸ್ಗಳೇ ಜಾಸ್ತಿ ಇದೆ. ಯೂಶ್ವಲಿ ನಮ್ಮ ಗೃಹಿಣಿಯರಿಗೆ ಮಕ್ಕಳಾದಮೇಲೆ ನಮ್ಮ ಲೋಯರ್ ಬಾಡಿ ತುಂಬಾ ದಪ್ಪ ಆಗುತ್ತೆ, ಜಾಸ್ತಿ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬು ಶೇಖರಣೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಮಾಡೋವಂಥ ಕೆಲವೊಂದು ಎಕ್ಸಸೈಸ್ಗಳನ್ನು ತೋರಿಸಿದ್ದೀನಿ. ಆಲ್ರೆಡಿ ಬೆಳಗ್ಗೆ ನಾನು ಅರ್ಧದಿಂದ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡಿರ್ತೀನಿ. ಅದಾದಮೇಲೆ ಅರ್ಧ ಗಂಟೆ ಗ್ಯಾಪ್ ತಗೋತೀನಿ. ಆ ಅರ್ಧ ಗಂಟೆಯಲ್ಲಿ ನನ್ನ ಬ್ರೇಕ್ಫಾಸ್ಟ್ ಕೆಲಸ ಹಾಗೆ ನನ್ನ ಮಗನ್ನ ಸ್ಕೂಲಿಗೆ ಕಳಿಸೋವಂಥ ಕೆಲಸ ನಡೀತಾ ಇರುತ್ತೆ. ಅದಾದಮೇಲೆ ನಾನು ಅರ್ಧದಿಂದ ಮುಕ್ಕಾಲು ಗಂಟೆ ಎಕ್ಸಸೈಸ್ ಹಾಗೆ ಯೋಗ ಮಾಡ್ತೀನಿ. ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಕಾಲು ಗಂಟೆ ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ನ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. 1 ಅವರ್ ಅದರಲ್ಲಿ ಸ್ಪೆಂಡ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಎಲ್ಲ ತರಕಾರಿಗಳು ಹಾಗೆ ಬೇಳೆ ಹಾಕಿ ದಾಲ್ ಕಿಚಡಿ ಮಾಡಿದ್ದೀನಿ. ಕಿಚಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಬೇಗ ಡೈಜೆಸ್ಟ್ ಆಗುತ್ತೆ. ಜೊತೆಗೆ ಆ ಕಿಚಡಿ ಜೊತೆ ತರಕಾರಿ, ಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಕಿಚಡಿ ಜೊತೆ 1 ಕಪ್ಪಷ್ಟು ಮೊಸರು ಹಾಗೆ ಸ್ವಲ್ಪ ಸೌತೆಕಾಯಿ
ಉಪ್ಪಿನಕಾಯಿನ ತೊಗೊತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಆದಷ್ಟು 9 ಗಂಟೆ ಅಥವಾ 9:30 ಒಳಗಡೆ ತೊಗೋಬೇಕಾಗತ್ತೆ. ಅದಾದಮೇಲೆ ನಾನು ನನ್ನ ಯೂಟ್ಯೂಬ್ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಕೆಲಸ ಕೂಡ ಇವಾಗ ಆಗ್ತಾಯಿದೆ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಬಾಳೆ ದಿಂಡಿನ ರಾಯ್ತ ಮಾಡ್ತಾಯಿದ್ದೀನಿ. ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಿಡ್ನಿ ಸ್ಟೋನ್ಗಳೆಲ್ಲ ಆಗಿದ್ರೆ ಅಂಥವರು ವಾರಕ್ಕೊಂದ್ಸಲ ಬಾಳೆ ದಿಂಡನ್ನು ಬಳಸಲೇಬೇಕು. ಬಾಳೆ ದಿಂಡು ಜ್ಯೂಸ್ ಕುಡಿಬೋದು, ಬಾಳೆ ದಿಂಡಲ್ಲಿ ಪಲ್ಯ ಮಾಡ್ಬೋದು, ಈ ರೀತಿ ರಾಯ್ತ ಕೂಡ ಮಾಡ್ಕೊಬೋದು ಅಥವಾ ಚಿರ್ಮುರಿ ಕೂಡ ನೀವು ಮಾಡ್ಬೋದು. ಇವಾಗ ಈ ಸಣ್ಣದಾಗಿ ಕಟ್ ಮಾಡಿರೋವಂಥ ಬಾಳೆ ದಿಂಡನ್ನು ಒಂದು 5ರಿಂದ 10 ನಿಮಿಷ ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅನಂತರ ಆ ನೀರನ್ನು ಸಪ್ರೇಟಾಗಿ ತೆಗೆದು ಇವಾಗ ಬರೀ ಬಾಳೆ ದಿಂಡನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದಕ್ಕಿವಾಗ ನಾವು ಮೊಸರನ್ನು ಹಾಕಬೇಕು. ಮೊಸರು ಮನೆಯಲ್ಲೇ ಮಾಡಿರೋವಂಥ ಮೊಸರು ತುಂಬ ಗಟ್ಟಿಯಾಗಿ ಚೆನ್ನಾಗಾಗಿತ್ತು. ಅದನ್ನೇ ಇವಾಗ ಸ್ಪೂನಲ್ಲಿ ಸ್ವಲ್ಪ ಬೀಟ್ ಮಾಡಿಕೊಂಡು ತೆಳುವಾಗಿ ಮಾಡಿಕೊಂಡು ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ, ಅಂದರೆ ಬಾಳೆ ದಿಂಡಿನ ಜೊತೆ ಸೇರಿಸ್ತಾ ಇದ್ದೀನಿ. ಕೆಲವೊಬ್ಬರು ಬಾಳೆ ದಿಂಡನ್ನು ಹಸಿಯಾಗೇ ಮೊಸರು ಹಾಕಿಬಿಟ್ಟು ರಾಯ್ತ ಮಾಡ್ಕೊತಾರೆ, ಆದರೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು 5ರಿಂದ 10 ನಿಮಿಷ ನೀರಿನಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೆ ನೀವು ಮೊಸರನ್ನ ಮಿಕ್ಸ್ ಮಾಡಿ ಜೊತೆಗೆ ಒಂದು ಒಗ್ಗರಣೆ ಕೊಡಿ. ಎಣ್ಣೆ, ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಮಾಡಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲಿಂದ ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆ ದಿಂಡಿನ ರಾಯ್ತ ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೇನೂ ತಿನ್ಬೋದು, ಅನ್ನದ ಜೊತೆನೂ ಕೂಡ ತಿನ್ಬೋದು. ಇಲ್ಲಿ ಬಾಳೆ ದಿಂಡಿನ ಬದಲಾಗಿ ನೀವು ಮೂಲಂಗಿ, ಬೀಟ್ರೂಟ್ ಕೂಡ ಹಾಕ್ಕೊಂಡು ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಇವಾಗ ಎಲ್ಲ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಬಾಳೆ ದಿಂಡಿನ ಮೊಸರು ಬಜ್ಜಿ, ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಹಾಗೆ ದಾಲ್ ಮಾಡಿದ್ದೆ, ಅಂದರೆ ಬೇಳೆ ಸಾಂಬಾರು. ಅದ್ರ ಜೊತೆ ಸ್ವಲ್ಪ ವೈಟ್ ರೈಸ್ನ ತೊಗೋತಾ ಇದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ. ಮಧ್ಯಾಹ್ನದ ಊಟ 12:30ಇಂದ 1:30 ಒಳಗಡೆ ಮುಗಿಸ್ಕೋಬೇಕಾಗತ್ತೆ. ಇನ್ನು ಒಂದು ಮೀಲಿಂದ ಇನ್ನೊಂದು ಮೀಲ್ ಮಧ್ಯ ನಿಮಗೇನಾದರೂ ಹಶ್ವಾದರೆ ನೀವು ಫ್ರೂಟ್ಸ್ ತೊಗೋಬೋದು, ಡ್ರೈ ಫ್ರೂಟ್ಸ್ನ ತಿನ್ಬೋದು ಅಥವಾ ಹೆಲ್ದಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದ್ದೆ. ಈಗಾಗಲೇ ನಾನು ಸುಮಾರು ಥರದ ಸ್ನ್ಯಾಕ್ಸ್ಗಳನ್ನ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ಯಾವುದೂ ಸ್ನ್ಯಾಕ್ಸ್ ಮಾಡ್ಕೊಂಡಿಲ್ಲ. ಸಾಯಂಕಾಲ 4ರಿಂದ 5 ಗಂಟೆ ಒಳಗಡೆ ಸ್ವಲ್ಪ ಹಶ್ವಾಗ್ತಾ ಇತ್ತು ಅಂತ ಹೇಳಿ ಪಪ್ಪಾಯ ಹಣ್ಣನ್ನು ತಿಂತಾಯಿದ್ದೀನಿ. ಪರಂಗಿ ಹಣ್ಣಲ್ಲಿ ವಿಟಮಿನ್ ಎ ತುಂಬಾ ಅಧಿಕವಾಗಿರುತ್ತೆ, ನಿಮ್ಮ ಕಣ್ಣಿಗೆ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಟೀ, ಕಾಫಿ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀವಿ. ನಿಮಗೆ ಅಕಸ್ಮಾತ್ ತುಂಬಾ ಅಡಿಕ್ಟ್ ಆಗಿದ್ದೀವಿ, ಬಿಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಟೈಮ್ ತೊಗೊಬೋದು. ಆದಷ್ಟು ಸಕ್ಕರೆನ ಕಡಿಮೆ ಹಾಕದೇ ಇದ್ರೇ ಒಳ್ಳೆಯದು. ಸಕ್ಕರೆ ಬದಲಾಗಿ ಬೆಲ್ಲವನ್ನು ಬಳಸ್ಬೋದು. ಇವಾಗ ರಾತ್ರಿ ಅಡುಗೆಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಇವತ್ತು ರಾತ್ರಿ ಅಡುಗೆಗೆ ಪಡವಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಡೀಟೇಲಾಗಿ ಅಡುಗೆ ವಿಡಿಯೋಗಳನ್ನ ತೋರಿಸಿ ಅಂತ ಕೆಲವರು ಕೇಳ್ತೀರಾ, ಆದರೆ ಕೆಲವರಿಗೆ ಅದನ್ನು ನೋಡಿ ಬೋರ್ ಆಗ್ಬೋದು. ಹಾಗಾಗಿ ಇದೇನಂತ ತುಂಬಾ ವೆರೈಟಿ ಅಂತ ಇಲ್ಲ, ಮಾಮೂಲಿ ಒಗ್ಗರಣೆ ಹಾಕಿರೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅನಂತರ ನೀವು ಯಾವ ತರಕಾರಿನ ಪಲ್ಯ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಯೋದಕ್ಕೆ ತರಕಾರಿ ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸಿದ್ರೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಗೆ ಬೇಕನ್ಸಿದ್ರೆ ಮಸಾಲ ಪೌಡರ್ಸ್ನ ಹಾಕೊಬೋದು, ಗರಂ ಮಸಾಲ ಅಥವಾ ಖಾರದ ಪುಡಿ ಏನಾದರೂ. ಅಥವಾ ನಿಮ್ಗೆ ಬೇಡ ಪ್ಲೈನಾಗಿ ಇಟ್ಕೊತೀವಿ ಅಂತಂದರೆ ಅದಕ್ಕೇ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಏನು ವಿಶೇಷವಾಗಿ ಮಾಡದೇ ಇರೋ ಕಾರಣ ನಾನು ರೆಸಿಪಿನ ತುಂಬ ಲಾಂಗಾಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ. ಜಸ್ಟ್ ಏನೇನು ತಿಂದ್ವಿ ಅನ್ನೋದನ್ನು ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ವಿಶೇಷವಾಗಿ ಮಾಡೋವಂಥ ರೆಸಿಪಿ ಯಾವುದಾದ್ರೂ ಇದ್ದರೆ ಖಂಡಿತ ಶೇರ್ ಮಾಡ್ಕೊತೀನಿ. ಇವಾಗ ರಾತ್ರಿ ಅಡುಗೆ ರೆಡಿಯಾಗಿದೆ, ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ಸೋರೆಕಾಯಿ ಪಲ್ಯ, ಟೊಮೆಟೊ ಸಾರು, ಒಂದು ಚಪಾತಿ, ಜೊತೆಗೆ ಇವತ್ತು ರೈಸು ಸ್ವಲ್ಪ ವಿಶೇಷ. ಯಾಕಂದರೆ ನಾನಿವತ್ತು ಮಾಡಿರೋವಂಥದ್ದು ಬಾಯ್ಲ್ಡ್ ರೈಸ್, ಅಂದರೆ ಉಡುಪಿ ಮಂಗಳೂರು ಕಡೆ ಎಲ್ಲ ಗಂಜಿ ಅಂತ ಕೊಡ್ತಾರಲ್ವ, ಕುಸುಬ್ಲಕ್ಕಿಯಲ್ಲಿ ಮಾಡಿರೋವಂಥ ಗಂಜಿ ನೀವು ಕೇಳಿರ್ಬೋದು. ಆ ಅಕ್ಕಿಲಿ ನಾನಿವತ್ತು ಅನ್ನನ ಮಾಡಿದ್ದೀನಿ. ಈ ರೈಸ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ರೈಸ್ನ ಸೋಕ್ ಮಾಡಬೇಕಾಗತ್ತೆ, ಅಂದರೆ ನೆನೆಸ್ಬೇಕಾಗತ್ತೆ. ಒಂದು 5-10 ನಿಮಿಷ ಚೆನ್ನಾಗಿ ಅದನ್ನು ನೆನೆಸಿ ಆನಂತರ ನೀವು ಅದನ್ನು ಬೇಯಿಸಬೇಕು. ಬೇಯಿಸೋದಕ್ಕೂ ಕೂಡ ತುಂಬಾ ಟೈಮ್ ಹಿಡಿಸುತ್ತೆ. ನಾರ್ಮಲ್ ನಾವು ವೈಟ್ ರೈಸ್ನ ಬೇಯಿಸ್ತೀವಲ್ಲ ಅಷ್ಟು ಬೇಗ ಅಕ್ಕಿ ಬೇಯೋದಿಲ್ಲ, ತುಂಬ ಟೈಮ್ ತಗೊಳುತ್ತೆ. ಹಾಗೆ ನೀರು ಕೂಡ ಜಾಸ್ತಿ ಹಿಡಿಸುತ್ತೆ ಅದು ಬೇಯೋದಕ್ಕೆ. ಈ ಕುಸುಬ್ಲಕ್ಕಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಫೈಬರ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ.
ಯಾಕೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಅಂದರೆ ಇದನ್ನು ಜಾಸ್ತಿ ಪಾಲಿಷ್ ಮಾಡಿರೋದಿಲ್ಲ. ನಾವು ಡೈಲಿ ತಿಂತಾ ಇರೋವಂಥ ಅಕ್ಕಿ ಪಾಲಿಷ್ಡ್ ರೈಸು, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿನೇ ಪಾಲಿಷ್ ಮಾಡದೇ ಇರೋವಂಥ ಅಕ್ಕಿಯನ್ನು ನಾವು ಊಟದಲ್ಲಿ ಬಳಸಬೇಕು. ನಾನಿವತ್ತು ಕುಸುಬ್ಲಕ್ಕಿನ ಬಳಸಿದ್ದೀನಿ. ನೀವು ಅದ್ರ ಬದಲಾಗಿ ರೆಡ್ ರೈಸ್, ಬ್ರೌನ್ ರೈಸ್ನೂ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ಆ್ಯಸ್ ಯೂಶುವಲ್ ಸೌತೆಕಾಯಿ, ಈರುಳ್ಳಿನ ಇಟ್ಕೊಂಡಿದ್ದೀನಿ. ಇಷ್ಟನ್ನು ನಾವು ರಾತ್ರಿ ಊಟಕ್ಕೆ ತಿಂದ್ವಿ. ರಾತ್ರಿ ಊಟನ ಆದಷ್ಟು ಬೇಗ ಮಾಡಬೇಕು. 8:30 ಒಳಗಡೆ ಊಟನ ಮುಗಿಸಿ, ಹಾಗೆ ಊಟ ಆದಷ್ಟು ಲೈಟಾಗಿರಲಿ. ಊಟ ಆದ ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಬೆಚ್ಚಗಿರೋವಂಥ ನೀರನ್ನು ಕುಡಿದು ಮಲ್ಕೊಳ್ಳಿ. ಇದು ನಮ್ಮ ವೆಯ್ಟ್ ಲಾಸ್ ಜರ್ನಿಯ ಇನ್ನೊಂದು ದಿನ. ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ವಾಟ್ ಐ ಈಟ್ ಇನ್ ಎ ಡೇ, ಅಂದರೆ ನಾನು ಒಂದು ದಿನದಲ್ಲಿ ಏನೇನು ತಿಂದೆ, ಏನೇನು ಕುಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.